ತುಂಡು ಭೂಮಿಗಾಗಿ ಭಾರತ ಪಾಕ್ ಕಾಳಗ, ಭೂಪಟವನ್ನೇ ಬದಲಿಸ್ತೀವಿ ಎಂದ ಭಾರತ ಸರ್ಕಾರ. ಭಾರತ ಪಾಕ್ ನಡುವೆ ಈಗ ಗುಜರಾತ್ ಗಡಿಯಲ್ಲೂ ವಿವಾದ. ನಮಸ್ಕಾರ ಸ್ನೇಹಿತರೆ, ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಮತ್ತೊಂದು ದೊಡ್ಡ ವಿವಾದ ಭುಗಿಲೆದ್ದಿದೆ. ಒಂದ್ ಕಡೆ ಕಾಶ್ಮೀರ, ಇನ್ನೊಂದ್ ಕಡೆ ಭಯೋತ್ಪಾದನೆಯ ಸಮಸ್ಯೆ ಹಸಿಯಾಗಿರೋ ಹೊತ್ತಲ್ಲಿ ಗುಜರಾತ್ ಪಾಕಿಸ್ತಾನ್ ಗಡಿಯಲ್ಲೂ ಕೂಡ ದೊಡ್ಡ ವಿವಾದವನ್ನ ಹುಟ್ಟುಹಾಕೋಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿದೆ. ಅಲ್ಲೂ ಕೂಡ ಗಡಿ ವಿವಾದವನ್ನು ತೆಗೆದು ಈಗ ಜಗಳಕ್ಕೆ ಬರ್ತಾ ಇದೆ. ಸರ್ ಕ್ರೀಕ್ ಬೆಂಕಿ ಹತ್ಕೊಂಡಿದೆ. ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಅದಕ್ಕೂ ಹಿಂದೆ ಕಾರ್ಗಿಲ್ ಯುದ್ಧದ ಟೈಮ್ನಲ್ಲಿ ಈ ವಿವಾದ ಚರ್ಚೆಯಾಗಿತ್ತು. ಆ ಟೈಮ್ನಲ್ಲಿ ಎರಡು ದೇಶದ ಸರ್ಕಾರಗಳ ನಡುವೆ ಮಾತುಕತೆ ಸಭೆ ನಡೆದಿತ್ತು. ಆದ್ರೀಗ ನೇರವಾಗಿ ಭಾರತ ಪಾಕಿಸ್ತಾನಕ್ಕೆ ಯುದ್ಧದ ಬೆದರಿಕೆ ಹುಟ್ಟಿದೆ. ಒಂದು ವೇಳೆ ಇಲ್ಲಿ ಆಟ ಆಡಿದ್ರೆ ಸೀದಾ ಕರಾಚಿಗೆ ಬರ್ತೀವಿ. ಈ ವಿಚಾರದಲ್ಲಿ ಪಾಕಿಸ್ತಾನ ತುಂಬಾ ಕೇರ್ಫುಲ್ ಆಗಿರಬೇಕು, ಇಲ್ಲ ಅಂದ್ರೆ ಭೂಪಟವನ್ನ ಬದಲಾಯಿಸಿಬಿಡ್ತೀವಿ ಅಂತ ಕಠಿಣ ಮಾತುಗಳಲ್ಲಿ ಎಚ್ಚರಿಸಿದೆ. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಮಿಲಿಟರಿ ನೆಲೆಗಳು ಹೆಚ್ಚಳವಾಗ್ತಿವೆ ಅನ್ನೋ ಆಘಾತಕಾರಿ ಮಾಹಿತಿಯನ್ನ ಕೂಡ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ. ಹಾಗಿದ್ರೆ ಭಾರತ ಪಾಕಿಸ್ತಾನ ನಡುವೆ ಈ ಸರ್ ಕ್ರೀಕ್ ಗುಜರಾತ್ ಗಡಿಯ ಈ ಭೂಭಾಗದ ಗಲಾಟೆ ಏನಿದು, ಈ ಲೆವೆಲ್ಗೆ ಯಾಕೆ ಹೋಗ್ತಿದೆ, ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ ನಿಮ್ಮ ಬಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದ ವೀಕ್ಷಕರಲ್ಲಿ ಈ ಮನವಿ, ಇಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನಮಗೆ ನಿಮ್ಮ ಬೆಂಬಲವನ್ನು ಕೊಡಿ ಅನ್ನೋ ಮನವಿ. ಬನ್ನೀಗ ಆರಂಭ ಮಾಡೋಣ. ಏನಿದು ಸರ್ ಕ್ರೀಕ್ ವಿವಾದ? ಸ್ನೇಹಿತರೆ, ಭಾರತ ಹಾಗೂ ಪಾಕಿಸ್ತಾನ ನಡುವೆ 3,323 ಕಿಲೋಮೀಟರ್ಸ್ ಉದ್ದದ ಗಡಿ ಇದೆ ಅನ್ನೋದು ನಿಮಗೆ ಗೊತ್ತು. ಅದರಲ್ಲಿ ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿದರೆ ಬೇರೆ ಯಾವ ಕಡೆನೂ ಅಂತ ದೊಡ್ಡ ವಿವಾದಗಳು ಇರಲಿಲ್ಲ. ಇದು ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಂಡಿರೋ ವಿಚಾರ ಅಥವಾ ಗೊತ್ತಿರೋ ವಿಚಾರ. ಅದು ಪೂರ್ತಿ ಸತ್ಯ ಅಲ್ಲ. ಯಾಕಂದ್ರೆ ಇಲ್ಲಿ ಗುಜರಾತ್ ಪಕ್ಕದಲ್ಲಿ ಅರಬ್ಬಿ ಸಮುದ್ರದ ಬಾಯಲ್ಲಿ ಒಂದು ಸ್ಟ್ರಿಪ್ ಪಟ್ಟಿ ಕಾಣಿಸ್ತಾ ಇದೆ ನೋಡಿ. ಈ ಪ್ರದೇಶವನ್ನ ಸರ್ ಕ್ರೀಕ್ ಅಂತ ಕರೀತಾರೆ. ಸಿಂಧೂ ನದಿಯ ಡೆಲ್ಟಾ ಪ್ರದೇಶದಲ್ಲಿರೋ ಈ ಜಾಗ ಸುಮಾರು 96 ಕಿಲೋಮೀಟರ್ ಉದ್ದ ಇದೆ. ಇದೊಂದು ಜೌಗು ಪ್ರದೇಶ. ಭಾರತ ಹಾಗೂ ಪಾಕಿಸ್ತಾನವನ್ನ ಅಧಿಕೃತವಾಗಿ ಬೇರೆ ಮಾಡೋ ಈ ಪ್ರದೇಶ, ಆ ಕಡೆ ಸಿಂಧ್ ಪ್ರಾಂತ್ಯವನ್ನ ಹೊಂದಿದ್ರೆ ಈ ಕಡೆಗೆ ಗುಜರಾತ್ ರಾಜ್ಯ ಇದೆ ಭಾರತದ್ದು. ಏನೋ ಮ್ಯಾಪ್ ಅನ್ನ ಚೂರು ಝೂಮ್ ಮಾಡಿ ನೋಡಿದ್ರೆ ಒಂದು ಹಸಿರು ಪಟ್ಟಿ ಮತ್ತು ಕೆಂಪು ಪಟ್ಟಿ ಕಾಣುತ್ತೆ. ಇದೇ ಈ ವಿವಾದದ ಕೇಂದ್ರ ಬಿಂದು. ಭಾರತಕ್ಕೆ ಹೊಂದಿಕೊಂಡಂತಿರೋ ಹಸಿರು ಗೆರೆತನಕ ನಮ್ಮ ಜಾಗ ನಮಗ್ ಸೇರ್ಬೇಕು ಅಂತ ಪಾಕಿಸ್ತಾನ ಕಿರಿಕಿರಿ ಮಾಡುತ್ತೆ. ಆದ್ರೆ ಕೆಂಪು ಗೆರೆತನಕನೂ ನಮ್ ಜಾಗ, ಉಳಿದಿದ್ ಬೇಕಾದ್ರೆ ನೀವು ಇಟ್ಕೊಳ್ಳಿ ಅಂತ ಭಾರತ ಹೇಳ್ತಿದೆ. ಸ್ನೇಹಿತರೆ, ಇಲ್ಲಿ ಭಾರತ ಎಷ್ಟು ಅಗ್ರೆಸಿವ್ ಆಗಿದೆ ಅಂದ್ರೆ, ಕಾರ್ಗಿಲ್ ಯುದ್ಧ ಆದ್ಮೇಲೆ ತನ್ನ ಕಡೆಗೆ ಕಣ್ಣು ಮಿಡುಕಿಸ್ಕೊಂಡು ಬಂದಿದ್ದಂತ ಪಾಕಿಸ್ತಾನದ ಗೂಢಚರ್ಯ ಪ್ಲೇನ್ ಅನ್ನ ಮುಲಾಜಿಲ್ದೆ ಭಾರತ ಹೊಡೆದು ಬೀಳಿಸಿತ್ತು. ಆ ಮಟ್ಟಿಗೆ ಈ ವಿಚಾರದಲ್ಲಿ ಭಾರತ ಸೀರಿಯಸ್ ಇದೆ. ಏನು, ಈಗಲೂ ಕೂಡ ಆಯುಧ ಪೂಜೆ ದಿನವೂ ರಾಜನಾಥ್ ಸಿಂಗ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸರ್ ಕ್ರೀಕ್ ಏರಿಯಾದಲ್ಲಿ ಪಾಕ್ ಬೇಕು ಅಂತ ಗಡಿ ವಿವಾದವನ್ನ ಜೋರ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ನಾವು ಮಾತುಕತೆ ಮೂಲಕವೇ ಬಗೆಹರಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಪಾಕ್ನ ಉದ್ದೇಶ ಏನು ಅನ್ನೋದು ಸ್ಪಷ್ಟ ಇಲ್ಲ. ಅವರು ಗಡಿ ಸಮೀಪ ಸೇನಾ ನೆಲೆಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಇಲ್ಲೇನಾದ್ರೂ ದುಸ್ಸಾಹಸಕ್ಕೆ ಮುಂದಾದ್ರೆ ಭಾರತ ತಕ್ಕ ಪ್ರತಿಕ್ರಿಯೆ ಕೊಡುತ್ತೆ. ಆ ಪ್ರತಿಕ್ರಿಯೆ ಖಂಡಿತ ಸಣ್ಣದಾಗಿರೋದಿಲ್ಲ. ಈ ಸಲ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಎರಡೂ ಬದಲಾಗಬೇಕು. ಆ ತರ ರಿಯಾಕ್ಷನ್ ಇರುತ್ತೆ. 1965ರಲ್ಲಿ ನಾವು ಲಾಹೋರ್ ತನಕ ಕೂಡ ನುಗ್ಗಿದ್ವಿ. ಈ ಕ್ರೀಕ್ ಮೂಲಕ ಒಂದು ರೂಟ್ ಕರಾಚಿಗೂ ಕೂಡ ಹೋಗುತ್ತೆ. ಪಾಕ್ ಅದನ್ನ ಮೈಂಡಲ್ಲಿ ಇಟ್ಕೋಬೇಕು ಅಂತ ಕರಾಚಿಯ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಇಲ್ಲಿ ಮೇಲ್ನೋಟಕ್ಕೆ ರಾಜನಾಥ್ ಸಿಂಗ್ ಅವರ ಮಾತುಗಳು ತುಂಬಾ ಕಠಿಣವಾಗಿ ಮತ್ತು ಆಕ್ರಮಣಕಾರಿಯಾಗಿ ಕಾಣಿಸಬಹುದು. ಕೆಸರು, ಜೌಗು ಪ್ರದೇಶ, ಇದಕ್ಕೋಸ್ಕರ ಫೈಟ್ ಮಾಡಬೇಕಾ ಅಂತ ಕೆಲವರು ಯೋಚನೆನೂ ಮಾಡ್ಬೋದು. ಆದ್ರೆ ಸ್ನೇಹಿತರೆ, ಕೆಸರು, ಜೌಗು ಪ್ರದೇಶ ಅಂತೆಲ್ಲ ಬರಲ್ಲ. ಒಂದು ರಾಷ್ಟ್ರದ ಜಿಯೋಗ್ರಫಿಕಲ್ ಇಂಟಿಗ್ರಿಟಿ ಅಂತ ಬಂದಾಗ, ದೇಶದ ಮ್ಯಾಪ್, ಸಂವಿಧಾನಬದ್ಧವಾದ ಮ್ಯಾಪ್ನ ಇಂಟಿಗ್ರಿಟಿ ಅಂತ ಬಂದಾಗ, ಭೂ ಪ್ರದೇಶ ಅಂತ ಬಂದಾಗ, ಹಂಗೆ ನೋಡಿದ್ರೆ ಅದು ಮಹಾಮೂರ್ಖತನ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ಈ ವಿವಾದದ ಹಿನ್ನೆಲೆ ಮತ್ತು ಮಹತ್ವ ತಿಳ್ಕೊಂಡ್ರೆ ಅದರ ಸೀರಿಯಸ್ನೆಸ್ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇದೆಲ್ಲ ಶುರುವಾಗಿತ್ತು 1908ರಲ್ಲಿ. ಅವತ್ತಿನ ಕಚ್ ರಾಜ ರಾವ್ ಮಹಾರಾಜ್ ಮತ್ತು ಸಿಂಧ್ ಗವರ್ಮೆಂಟ್ ನಡುವೆ ಸೌದೆಗೋಸ್ಕರ, ಉರುವಲಿಗೋಸ್ಕರ ಈ ಭಾಗದಲ್ಲಿ ಜಗಳ ಶುರುವಾಯಿತು. ಈ ನೀರಿನ ಅಕ್ಕಪಕ್ಕದಲ್ಲಿ ಮ್ಯಾಂಗ್ರೋ ಅರಣ್ಯ ಜೋರಾಗಿ ಬೆಳೆಯುವುದರಿಂದ ಈ ಭಾಗ ಜನ ಇದನ್ನ ಸೌದೆಗೋಸ್ಕರ ಕಡ್ಕೊಂಡು ತಗೊಂಡು ಹೋಗ್ತಾ ಇದ್ರು.
ಆದರೆ ನಂತರ ದಿನಗಳಲ್ಲಿ ಇದು ಎರಡೂ ರಾಜ್ಯಗಳ ವಿವಾದ ಆಗಿ ಬ್ರಿಟಿಷ್ ಸರ್ಕಾರದ ಹತ್ರಕ್ಕೋಯ್ತು. ಎಂದಿನಂತೆ ಅವರು ತಾಳಮೇಳ ಇಲ್ಲದ ಗಡಿಯನ್ನು ಎಳೆದು ಸಮಾಧಾನ ಮಾಡಿದ್ರು. ಹೇಗೂ ಇಡೀ ದೇಶ ಅವ್ರ ಕೈಯಲ್ಲೇ ಇತ್ತು, ಸೊ ಇಡೀ ಕ್ರೇಕ್ ಸಿಂಧ್ ಪ್ರಾಂತ್ಯಕ್ಕೆ ಸೇರ್ತು ಅಂತ ಹೇಳಿಬಿಟ್ರು. ಅವತ್ತಿಗೆ ಈ ಸಿಂಧ್ ಬ್ರಿಟಿಷರ ವಿರುದ್ಧ ಬಂಡಾಯದ ಮನಸ್ಥಿತಿ ಹೊಂದಿತ್ತು. ಪ್ರತ್ಯೇಕ ಸ್ವಾಯತ್ತತೆ ಎಲ್ಲ ಕೇಳ್ತಾ ಇತ್ತು. ಹೀಗಾಗಿ 1914ರಲ್ಲಿ ಬ್ರಿಟಿಷ್ ಬಾಂಬೆ ಪ್ರೆಸಿಡೆನ್ಸಿ ಅವ್ರನ್ನ ಓಲೈಕೆ ಮಾಡೋದಕ್ಕೆ ಇದು ಸಿಂಧ್ಗೆ ಸೇರಿದೆ ಅಂತ ಹೇಳ್ತು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಇಡೀ ದೇಶ ವಿಭಜನೆ ಆಯಿತು. ಇದರ ಪರಿಣಾಮ ಈ ಸರ್ ಕ್ರೀಕ್ ವಿಚಾರ ಕೂಡ ಮುನ್ನೆಲೆಗೆ ಬಂತು. ಸ್ನೇಹಿತರೆ, ಇಲ್ಲಿ ಗಡಿಯೇನೋ ಕರೆಕ್ಟಾಗಿ ಪಾರ್ಟಿಷನ್ ಆಯಿತು, ಆದರೆ ಈ ಜೌಗು ಪ್ರದೇಶವನ್ನು ಪಾಕಿಸ್ತಾನ ಒಪ್ಪಲಿಲ್ಲ. ಅವರು ಇಡೀ ಜೌಗು ಅಂದರೆ ಈಗ ಭಾರತದ ಭೂಗಡಿ ತನಕವೂ ನಮಗೆ ಬೇಕು ಅಂತ ಹೇಳಿದ್ರು. ಭಾರತ ಇದಕ್ಕೆ ಅವಕಾಶ ಕೊಡಲಿಲ್ಲ. ಭಾರತ ತಾವೆಗ್ ಪ್ರಿನ್ಸಿಪಲ್ ಇಟ್ಕೊಂಡು ಇದನ್ನ ಮಾಡಬೇಕು ಅಂತ ಹೇಳ್ತು. ಈ ತಾವೆಗ್ ಅಂದ್ರೆ ಏನು? ಒಂದು ನದಿಯನ್ನ ಎರಡು ಭಾಗ ಮಾಡಲಾಗ ಅದರ ಡೀಪೆಸ್ಟ್ ಪಾಯಿಂಟ್. ಸೊ ಅದರ ಆಧಾರದ ಮೇಲೆ ಇಬ್ಬರಿಗೂ ಅನುಕೂಲ ಆಗೋ ರೀತಿ ಮಾಡಬೇಕು. ನ್ಯಾವಿಗೇಷನ್ಗೆ ಜಾಗ ಬೇಕು. ಅಂತಾರಾಷ್ಟ್ರೀಯ ಕಾನೂನು ಇದನ್ನೇ ಹೇಳುತ್ತೆ. ಹೀಗಾಗಿ ಗಡಿ ಈ ಪ್ರದೇಶದ ಮಧ್ಯದಲ್ಲಿ ಬರುತ್ತೆ. 1914ರ ಒಪ್ಪಂದದಲ್ಲೂ ಈ ತಾವೆಗ್ ಪ್ರಿನ್ಸಿಪಲ್ಗೆ ಅವಕಾಶ ಇದೆ ಅಂತ ಭಾರತ ಹೇಳ್ತು. ಆದರೆ ಪಾಕಿಸ್ತಾನ ಒಪ್ಪಲಿಲ್ಲ. ಈ ರೂಲ್ಸ್ ಬರೀ ನದಿಗಳಿಗೆ ಮಾತ್ರ, ಇಂಥ ಜೌಗು ಪ್ರದೇಶಕ್ಕೆ ಅನ್ವಯ ಆಗಲ್ಲ ಅಂತ ಪಾಕಿಸ್ತಾನ ಕಿರಿಕಿರಿ ಮಾಡಿತು. ಇದು ಹೀಗೆ ಮುಂದುವರಿತು. ಮುಂದೆ 1968ರಲ್ಲಿ ಅಂದರೆ ಭಾರತ ಪಾಕ್ ನಡುವೆ 2 ಯುದ್ಧ ಆದಮೇಲೆ ಈ ಗ್ರೇಟ್ ರನ್ ಆಫ್ ಕಚ್ ವಿವಾದ ಇತ್ಯರ್ಥಕ್ಕೆ ಇಬ್ಬರು ಕೂಡ ಒಪ್ಪಿಕೊಂಡ್ರು. ಅದರಲ್ಲಿ 90% ಭೂಮಿ ಭಾರತಕ್ಕೆ ಸಿಕ್ಕಿದ್ರೆ ಉಳಿದ 10% ಪಾಕಿಸ್ತಾನಕ್ಕೆ ಸಿಕ್ತು. ಆದರೆ ಈ ಪ್ರದೇಶ ನಿರ್ಧಾರ ಆಗಲಿಲ್ಲ, ಸರ್ ಕ್ರೀಕ್ ಏರಿಯಾ. ಪಾಕಿಸ್ತಾನ ಮತ್ತೆ ಇದೆಲ್ಲ ನನಗೆ ಸೇರಿದ್ದು ಅಂತ ಕಿರಿಕಿರಿ ಮಾಡೋಕೆ ಶುರು ಮಾಡ್ತು. ಸ್ವಲ್ಪ ಕಾಲ ಹಾಗೆ ಇತ್ತು. ಆದರೆ 1997ರಲ್ಲಿ ಎರಡೂ ದೇಶಗಳು ಇದನ್ನು ತೀರ್ಮಾನ ಮಾಡೋಕೆ ಮಾತುಕತೆ ಮಾಡಿದ್ರು. 2005ರಲ್ಲಿ ಜಂಟಿ ಸರ್ವೆಗೂ ಓಕೆ ಮಾಡಿದ್ರು. 2012ರ ತನಕನೂ ಏನೂ ಸಮಸ್ಯೆ ಇಲ್ಲದೆ ಈ ವಿವಾದ ಸಾಕ್ತು. ಆದರೆ 12 ರೌಂಡ್ ಮಾತುಕತೆ ಆದರೂ ಇದರಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಈ ನಡುವೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂತು 2014ರಲ್ಲಿ. ಆಮೇಲೆ ಸಾಕಷ್ಟು ಟೈಮ್ ಕೂಡ ಕಳೆದು ಹೋಯಿತು. ಅದಾದಮೇಲೆ ಉಗ್ರ ದಾಳಿ ಆಯಿತು. ಅಲ್ಲಿಂದ ಭಾರತ ಪಾಕ್ ದ್ವೇಷ ಇನ್ನಷ್ಟು ಜಾಸ್ತಿ ಆಯಿತು. ಇದರ ಮಧ್ಯೆ ಪಾಕಿಸ್ತಾನ ಇಲ್ಲಿ ದುಷ್ಟ ಕೆಲಸ ಶುರು ಮಾಡಿತು. ಅದರಲ್ಲೂ ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದ ನಂತರ ಇಲ್ಲಿ ಮಿಲಿಟರಿ ಉಪಸ್ಥಿತಿ ಹೆಚ್ಚು ಮಾಡೋಕೆ ಮುಂದಾಯಿತು. ಹಾಗೆ ನೋಡಿದ್ರೆ 1999ರಲ್ಲೇ ಒಂದು ಸುತ್ತಿನ ಹೊಡೆದಾಟ ಆಗಿತ್ತು. 1999ರ ಆಗಸ್ಟ್ 10ನೇ ತಾರೀಕು ಅಂದರೆ ಕಾರ್ಗಿಲ್ ಯುದ್ಧ ಆದ 1 ತಿಂಗಳ ನಂತರ ಭಾರತೀಯ ವಾಯುಪಡೆಯ MiG-21 ಜೆಟ್ ಪಾಕಿಸ್ತಾನದ ಬ್ರೆಗೆ ಅಟ್ಲಾಂಟಿಕ್ ಹೆಸರಿನ ನೌಕಾ ವಿಮಾನವನ್ನು ಹೊಡೆದು ಹಾಕಿತ್ತು. ಈ ವಿಮಾನ ಭಾರತದ ವಾಯುಪ್ರದೇಶ ಉಲ್ಲಂಘನೆ ಮಾಡಿತು ಅಂತ ಭಾರತ ಹೇಳಿತು. ಇದರಲ್ಲಿ 16 ಪಾಕ್ ನೌಕಾಪಡೆಯ ಅಧಿಕಾರಿಗಳಿದ್ರು. ಇದರಿಂದ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಜಾಸ್ತಿ ಆಯಿತು. ಅದಾದಮೇಲೆ ಅದೇ ವರ್ಷ ಅಂದರೆ 1999ರಲ್ಲಿ ಪಾಕಿಸ್ತಾನದ ಸೇನೆ ಭಾರತದ MiG-21 ಗುರಿಯಾಗಿಸಿ ಮಿಸೈಲ್ ಲಾಂಚ್ ಮಾಡಿತು. ಆದರೆ ಸ್ವಲ್ಪದರಲ್ಲೇ ಇದು ಮಿಸ್ ಆಯಿತು. ಇದು ಮಿಸ್ಟೇಕ್ ಆಗಿ ಆಗಿದ್ದು ಅಂತ ಪಾಕಿಸ್ತಾನ ನಾಟಕ ಮಾಡೋಕೆ ಪ್ರಯತ್ನ ಪಡ್ತು. ಆಮೇಲೆ ನಂತರ ಸರ್ ಕ್ರೀಕ್ ಏರಿಯಾದಲ್ಲಿ ತನ್ನ ಪೊಸಿಷನ್ ಬಲಗೊಳಿಸೋಕೆ ಭಾರತ ಹೆಚ್ಚಿನ ಮರೈನ್ ಬೆಟಾಲಿಯನ್ಸ್ ಮತ್ತು ಸ್ನೈಪರ್ ರೆಕಾನ್ ಟೀಮ್ ಅನ್ನ ತಂದು ನಿಲ್ಲಿಸ್ಕೊಳ್ತು. ಅಲ್ಲಿಂದ ಇದು 2 ರಾಷ್ಟ್ರಗಳ ನಡುವೆ ಸ್ಪರ್ಧೆಯ ಸ್ಥಳ ಆಗಿದೆ. ಅದರಲ್ಲೂ 2019 ಜೂನ್ನಿಂದ ಪಾಕಿಸ್ತಾನ ಈ ಭಾಗದಲ್ಲಿ ತನ್ನ ಸೇನಾ ಪಡೆಯನ್ನ ಹೆಚ್ಚು ಮಾಡ್ತಿದೆ ಅನ್ನೋ ರಿಪೋರ್ಟ್ಸ್ ಇವೆ. ಇದಕ್ಕೆ ಭಾರತ ಕೂಡ ಕೌಂಟರ್ ಕೊಟ್ಟು ತನ್ನ ಪಡೆಗಳನ್ನು ಇಲ್ಲಿ ಹೆಚ್ಚು ಮಾಡ್ತಾ ಇದೆ. ಹಾಜಿಮೋರೋ ಜಾಟ್ ಕ್ರೀಕ್ ನಿಂದ ಕೊರಂಗಿ ಕ್ರೀಕ್ ವರೆಗಿನ ಅಂದರೆ ಕೊರಕಲು ಪ್ರದೇಶ ಇವೆಲ್ಲವೂ ಕೂಡ ಅಲ್ಲಿ ಆ ಪ್ರದೇಶದಲ್ಲಿ ಪಾಕಿಸ್ತಾನ ತನ್ನ 31ನೇ ಕ್ರೀಕ್ ಬಟಾಲಿಯನ್ ನಿಯೋಜನೆ ಮಾಡಿದೆ. ಅಲ್ಲದೆ ಗಸ್ತು ತಿರುಗೋಕೆ ಅಂತ 6 ಕೋಸ್ಟಲ್ ಡಿಫೆನ್ಸ್ ಬೋಟ್ಗಳನ್ನು ಕೂಡ ಖರೀದಿ ಮಾಡಿದೆ. 4 ಮರೈನ್ ಅಸಾಲ್ಟ್ ಬೋಟ್ಗಳನ್ನು ಕೂಡ ಇದೇ ಸರ್ ಕ್ರೀಕ್ ಏರಿಯಾದಲ್ಲಿ ನಿಯೋಜನೆ ಮಾಡಿದೆ. ಹಾಗೆ ಇದರ ಪಕ್ಕದಲ್ಲೇ ಕರಾಚಿ ಇರೋದ್ರಿಂದ ಭಾರತ ಎಲ್ಲಿ ದಾಳಿ ಮಾಡುತ್ತೋ ಅನ್ನೋ ಭೀತಿ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ತಂದು ನಿಲ್ಲಿಸಿಕೊಂಡಿದೆ. ಹಾಗೆ ಅಡ್ವಾನ್ಸ್ಡ್ ರೆಡಾರ್ ನೆಟ್ವರ್ಕ್, ಆಂಟಿ ಸಬ್ಮರೀನ್ ಮತ್ತು ಮ್ಯಾರಿಟೈಮ್ ಸರ್ವೆಲೆನ್ಸ್ಗೆ ಬೇಕಾದ 4 ಲಾಕ್ಹೀಡ್ P-3 ಓರಿಯಾನ್ ಏರ್ ಕ್ರಾಫ್ಟ್ ಹಾಗೆ ಫೈಟರ್ ಜೆಟ್ಗಳನ್ನು ಕೂಡ ಡಿಪ್ಲಾಯ್ ಮಾಡಿದೆ. ಇಷ್ಟಾದರೂ ಭಾರತ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕರಾಚಿ 200 ಕಿಲೋಮೀಟರ್ ದೂರ ಅಷ್ಟೇ ಇದೆ ಅಂತ ಭಾರತ ಒಂದೇ ಉತ್ತರ ಕೊಟ್ಟು ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಡ್ತಾ ಇದೆ. ಹಾಗಿದ್ರೆ ಏನಿದೆ ಇಲ್ಲಿ? ಸಹಜವಾಗಿ ಈ ಪ್ರಶ್ನೆ ಬಂದೇ ಬರುತ್ತೆ, ಈ ಜಾಗಕ್ಕೆ ಅಷ್ಟೊಂದು ಮಹತ್ವ ಹೇಗೆ ಅಂತ. ಮೊದಲನೇದಾಗಿ ಪಾಕಿಸ್ತಾನ ಹೇಳೋ ಥರ ಈ ಗಡಿಯನ್ನು ನಮ್ಮ ಭೂ ಪ್ರದೇಶದ ತನಕ ಒಪ್ಪಿಕೊಂಡ್ರೆ ಈ ಭಾಗದಲ್ಲಿ ನಮ್ಮ ಸಮುದ್ರದ ಮೇಲಿನ ಹಕ್ಕು ಕಮ್ಮಿ ಆಗುತ್ತೆ. ಮ್ಯಾಪ್ ನೋಡಿ, ಈ ಹಸಿರು ಪಟ್ಟಿಯನ್ನು ಒಪ್ಪಿಕೊಂಡ್ರೆ ನಾವು ಇಷ್ಟು ನೀರನ್ನು ಕೂಡ ಕಳ್ಕೊಳ್ತೇವೆ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ EEZ ನಮಗೆ ಕಮ್ಮಿ ಆಗುತ್ತೆ. ಆದರೆ ಕೆಂಪು ಪಟ್ಟಿಯನ್ನ ಬಾರ್ಡರ್ ಅಂತ ಒಪ್ಪಿಕೊಂಡ್ರೆ ನಮಗೆ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಿನ ಜಲ ಪ್ರದೇಶ ಸಿಗುತ್ತೆ. ಸೊ ಅರಬ್ಬಿ ಸಮುದ್ರದ ಮೇಲಿನ ಹಿಡಿತ ಇಲ್ಲಿ ತುಂಬಾ ಮುಖ್ಯ.
ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೀನುಗಾರರಿಗೆ ಮೀನು ಹಿಡಿಯೋ ಅವಕಾಶ. ಈಗ ಆಲ್ರೆಡಿ ಮೀನ್ ಸಿಕ್ಕಿಲ್ಲ ಅಂತ ಚೂರು ಆ ಕಡೆ ಹೋಗಿ ಭಾರತೀಯ ಮೀನುಗಾರರು ಪಾಕ್ ಕೈಲಿ ಸಿಕ್ಕಾಕೊಂಡು ಬಂಧನಕ್ಕೀಡಾಗ್ತಾ ಇದ್ದಾರೆ. ನಾಳೆ ಇಲ್ಲಿಗೂ ಬೇಲಿ ಹಾಕಿಬಿಟ್ರೆ ಈ ಭಾಗದ ಮೀನುಗಾರರ ಬದುಕಿಗೆ ಪೆಟ್ಟು ಬೀಳುತ್ತೆ. ಜೊತೆಗೆ ಈ ಭಾಗದಲ್ಲಿ ಆಯಿಲ್ ಅಂಡ್ ಗ್ಯಾಸ್ ರಿಸರ್ವ್ಸ್ ಇದೆ ಅನ್ನೋ ಬಲವಾದ ನಂಬಿಕೆ ಇದೆ. ಅದರ ಹಿಡಿತ ತಪ್ಪು ಹೋಗುತ್ತೆ. ಅಲ್ಲದೆ ಪಾಕಿಸ್ತಾನಕ್ಕೆ ಈ ವಿವಾದ ಮುಗಿಯೋದು ಇಷ್ಟ ಇಲ್ಲ. ಪಾಕಿಸ್ತಾನದಲ್ಲಿ LBOD ಲೆಫ್ಟ್ ಬ್ಯಾಂಕ್ ಔಟ್ ಫಾಲ್ ಡ್ರೈನ್ ಅನ್ನೋ ಕೊಳಕು ಚರಂಡಿ ಇದೆ, ಒಂದು ರೀತಿ ಕಾಲುವೆ ತರ. ಆ ಕಾಲುವೆ ಮೂಲಕ ಉಪ್ಪಿನ ನೀರು ಮತ್ತು ಕೈಗಾರಿಕೆಗಳಿಂದ ಬಂದ ಕೆಸರು ನೀರು ಎಲ್ಲವನ್ನ ಈ ಸರ್ಕ್ರೀಕ್ ಕಡೆಗೆ ಬಿಡ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನ ಸಮುದ್ರಕ್ಕೆ ಸೇರಬೇಕಾದಷ್ಟು ನೀರನ್ನ ಸಮುದ್ರಕ್ಕೆ ಬಿಡ್ತಾ ಇಲ್ಲ ಸಿಂಧು ನದಿಯಿಂದ ಅಂತಲೂ ಕೂಡ ಭಾರತ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಇಂಡಸ್ ವಾಟರ್ ಟ್ರೀಟಿ ಒಪ್ಪಂದದ ಉಲ್ಲಂಘನೆ ಮಾಡ್ತಿದ್ದಾರೆ, ನೀರು ಜಾಸ್ತಿ ಬರ್ತಾ ಇಲ್ಲ ಸಮುದ್ರಕ್ಕೆ ಈ ಭಾಗದಲ್ಲಿ ಅಂತ ಹೇಳಿ ಭಾರತದ ಆಕ್ಷೇಪ ಇದೆ. ಆದರೆ ಪಾಕಿಸ್ತಾನ ಇದಕ್ಕೆಲ್ಲ ಉತ್ತರ ಕೊಡ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ. ಇದೆಲ್ಲ ನಮ್ಮದೇ ಜಾಗರಿ, ನಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ತೀವಿ, ನೀರಿನ ವಿಚಾರ ನೀವು ಮಾತಾಡಬೇಡ್ರಿ ಅಂತ ಹೇಳಿ ಸುಮ್ಮನೆ ಇದೆ ಅದು. ಹೀಗಾಗಿ ಈ ವಿವಾದ ದಶಕಗಳಿಂದಲೂ ಹಾಗೆ ಇದೆ. ಜೊತೆಗೆ ಇದರ ಸುತ್ತಮುತ್ತ ಈಗ ಪಾಕಿಸ್ತಾನ ಮಿಲಿಟರಿ ಇನ್ಫ್ರಾವನ್ನ ಕೂಡ ಹೆಚ್ಚು ಮಾಡ್ತಿರೋದ್ರಿಂದ ಭಾರತದ ಭದ್ರತೆಗೂ ಒಂದು ಚಾಲೆಂಜ್ ಇದು. ನಮ್ಮ ಗಸ್ತಿನ ವ್ಯಾಪ್ತಿನೂ ಕಮ್ಮಿ ಆಗುತ್ತೆ. ಹೀಗಾಗಿ ಭಾರತ ಯಾವುದೇ ಕಾರಣಕ್ಕೂ ಇದರಲ್ಲಿ ಸಹಿಸಿಕೊಳ್ಳೋ ಪ್ರಶ್ನೆ ಇಲ್ಲ. ಭೂಪಟವನ್ನೇ ಬದಲಾಯಿಸಿಬಿಡ್ತೀವಿ ಹುಷಾರ್ ಅಂತ ಎಚ್ಚರಿಸ್ತಾ ಇದೆ, ವಾರ್ನಿಂಗ್ ಕೊಡ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸರ್ಕ್ರೀಕ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಇನ್ನೂ ಮಾಡಿರದ ವೀಕ್ಷಕರಿಗೆ ಮನವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.